ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ನೀವು ಫಾಲೋ ಮಾಡೋದ್ರಿಂದ ಬೇಗ ಗರ್ಭಧಾರಣೆಯಾಗಲು ಸಾಧ್ಯವಾಗುತ್ತೆ. ಅವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ತಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಮುದ್ದಾದ ಮಗು ಪಡೆಯಲು ಹಾತೊರೀತಾರೆ. ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದೆ ಸಿಗ್ಬೋದು, ಮತ್ತು ಕೆಲವರಿಗೆ ಹಲವು ಕಾರಣಗಳಿಂದ ಮಗು ಪಡೆಯುವಂತಹ ಭಾಗ್ಯ ಮುಂದುವರಿಯುತ್ತಾ ಹೋಗುತ್ತೆ. ಹೀಗೆ ವರ್ಷಗಳು ಉರುಳ್ತವೆ. 5 ವರ್ಷ, 6 ವರ್ಷ, 10 ವರ್ಷಗಳ ಸಮಯ ಕಳೆದೋಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಬೇಗ ಗರ್ಭಧಾರಣೆಯಾಗಲು ನಿಮಗೆ ಹೆಲ್ಪ್ ಆಗ್ಬೋದು. ಮೊದಲನೇದಾಗಿ, ಒಂದು ಮಗುವಿಗೋಸ್ಕರ ನಿಮ್ಮಲ್ಲಿ ಒಂದು ಪ್ಲ್ಯಾನ್ ಇರಬೇಕಾಗತ್ತೆ. ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ಕಷ್ಟದಲ್ಲೂ ಸಪೋರ್ಟ್ ಆಗಿರಬೇಕಾಗತ್ತೆ. ಒಂದು ವೇಳೆ ಕನ್ಸೀವ್ ಆದರೆ ತಾಯಿ ತನ್ನ ಸಮಯವನ್ನು ಮುಡಿಪಿಡಬೇಕಾಗತ್ತೆ. ಇದರ ಜೊತೆಗೆ ತಾಯಿಯ ಆರೋಗ್ಯ ಇರ್ಬೋದು, ಮಾನಸಿಕ ಸ್ಥಿತಿಗತಿಗಳು ಉತ್ತಮವಾಗಿರಬೇಕಾಗತ್ತೆ. ಇಬ್ಬರಲ್ಲೂ ಅನ್ಯೋನ್ಯತೆ ಇದ್ದು ಮಗು ಬೇಕೆಂಬ ಆಸಕ್ತಿ ಮತ್ತು ನಿರೀಕ್ಷೆ ಇರೋದ್ರಿಂದ ಆ ಮಗು ಬೇಗ ಪಡಿಬೋದು. ಮತ್ತು ಯಾರೇನೇ ಹೇಳಿದರೂ ನೀವು ಪಾಸಿಟಿವ್ ಆಗಿರಬೇಕಾಗತ್ತೆ. ನೀವು ಪ್ರೆಗ್ನೆನ್ಸಿಗೋಸ್ಕರ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ ಅಂತೇಳಿ ನೋಡ್ಕೋಬೇಕಾಗತ್ತೆ. ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದೆಯಾ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದೆಯಾ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದ್ದವರಿಗೆ ಸಮಸ್ಯೆ ಏನಾಗೋದಿಲ್ಲ. ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಬೇಕಾಗತ್ತೆ. ಅಥವಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಪೀರಿಯಡ್ ಸೈಕಲ್ ರೆಗ್ಯುಲರ್ ಆದಮೇಲೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ನಿಮಗೆ ಇವಾಗ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತೇಳಿ ನೀವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಯಾಕಂದರೆ ನೀವು ಈ ಓವ್ಯುಲೇಷನ್ ದಿನ ಬಿಟ್ಟು ಅಥವಾ ಫಲವತ್ತತೆಯ ದಿನ ಬಿಟ್ಟು ಬೇರೆ ಟೈಮಲ್ಲಿ ನೀವು ಟ್ರೈ ಮಾಡಿದರೆ ಕನ್ಸೀವ್ ಆಗೋದಿಲ್ಲ. ಈ ಫಲವತ್ತತೆಯ ದಿನಗಳಲ್ಲಿ ಟ್ರೈ ಮಾಡಿದರೆ ಮಾತ್ರ ಕನ್ಸೀವ್ ಆಗುವ ಚಾನ್ಸಸ್ ಹೈ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವಾಗ ಈ ಒಂದು ಓವ್ಯುಲೇಷನ್ ಆಗುತ್ತೆ ಅಥವಾ ಅಂಡೋತ್ಪತ್ತಿ ಆಗುತ್ತೆ ಅಂತೇಳಿ ನೀವು ಟ್ರ್ಯಾಕ್ ಮಾಡಿ ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಇದಕ್ಕೋಸ್ಕರ ನೀವು ಓವ್ಯುಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಓವ್ಯುಲೇಷನ್ ಕಿಟ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಂಡೋತ್ಪತ್ತಿ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಪೀರಿಯಡ್ ಸೈಕಲ್ 28ರಿಂದ 35 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಮುಗಿದ ನಂತರ 10ರಿಂದ 21 ದಿನದವರೆಗೆ ನೀವು ಒಂದು ದಿನ ಬಿಟ್ಟು ಒಂದು ದಿನ ಟ್ರೈ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಈ ಒಂದು 10 ದಿನದಲ್ಲಿ ಯಾವಾಗ ಬೇಕಾದರೂ ನಿಮಗೆ ಓವ್ಯುಲೇಷನ್ ಆಗ್ಬೋದು. ಪರ್ಟಿಕ್ಯುಲರ್ ಆಗಿ ಇದೇ ದಿನ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಈ ಒಂದು 10 ದಿನಗಳಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ನೀವು ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಅದನ್ನು ಫಲವತ್ತತೆಯ ದಿನಗಳು ಅಂತ ಕೂಡ ಕರಿತೀವಿ. ಆದಷ್ಟು ನೀವು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ. ಹೆಲ್ತಿ ವೇಟ್ ಗೇನನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಯೋಗ, ಮೆಡಿಟೇಷನ್ ಮತ್ತು ನಿಮಗೆ ಸಂಜೆ ಹೊತ್ತು ಸಮಯ ಸಿಕ್ಕಾಗಲೆಲ್ಲ ವಾಕ್ ಹೋಗುವಂಥದ್ದು, ಇವೆಲ್ಲ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವು ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಅಥವಾ ಖಿನ್ನತೆಗೆ ಒಳಗಾದರೆ ಏನಾಗುತ್ತೆ, ಇದು ನೇರವಾಗಿ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುವಂಥದ್ದು ಅಥವಾ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗುವಂಥದ್ದು, ಯಾವಾಗ ನಿಮಗೆ ಓವ್ಯುಲೇಷನ್ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನೀವು ಆದಷ್ಟು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ. ಸಾಕಾಗುವಷ್ಟು ನಿದ್ದೆಯನ್ನು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ನಿದ್ದೆ ಮಾಡಬೇಕಾಗತ್ತೆ. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಲೈಕ್ ಕರಿದ ಪದಾರ್ಥ ಇರ್ಬೋದು ಅಥವಾ ತುಂಬ ಸ್ವೀಟನ್ನು ತಿನ್ನುವಂಥದ್ದು ಅಥವಾ ಖಾರದ ಪದಾರ್ಥಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿಯನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಕನ್ಸೀವ್ ಆಗೋಕ್ಕಿಂತ ಮುಂಚೆನೇ ನೀವು ಅದನ್ನೆಲ್ಲ ಬಿಟ್ಬಿಡಬೇಕಾಗತ್ತೆ. ಒಳ್ಳೆಯ ಆಹಾರ, ಪೋಷಕಾಂಶ ಇರುವಂಥ ಆಹಾರವನ್ನು ಸೇವಿಸಬೇಕಾಗತ್ತೆ. ಹಸಿರು ತರಕಾರಿ ಇರ್ಬೋದು ಅಥವಾ ಹಣ್ಣುಗಳನ್ನು, ಇವುಗಳನ್ನು ನೀವು ಜಾಸ್ತಿಯಾಗಿ ತಿನ್ನಬೇಕಾಗತ್ತೆ. ಮತ್ತು ಜಾಸ್ತಿ ಎಕ್ಸಸೈಸ್ ಮಾಡೋದನ್ನು, ಅತಿಯಾದ ವ್ಯಾಯಾಮವನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವ ಒಂದು 3 ತಿಂಗಳ ಮುಂಚಿಂದನೂ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ನೀವು ಈಗ ಒಂದು ವೇಳೆ ಪ್ಲ್ಯಾನ್ ಮಾಡೋದಾದರೆ ಇವಾಗ 35 ವರ್ಷದ ಒಳಗಡೆ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ನೀವು 30 ಅಥವಾ 35 ವರ್ಷದ ಒಳಗಡೆ ಇದ್ದವರು ಅಟ್ಲೀಸ್ಟ್ ಒಂದು 6 to 1 ಇಯರ್ ತನಕ ಟ್ರೈ ಮಾಡ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ. ಇದರ ಜೊತೆಗೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ಅಥವಾ ಏನಾದರೂ ಡೌಟ್ಸ್ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟೆಸ್ಟು ಮತ್ತು ಟ್ರೀಟ್ಮೆಂಟು ಇದರ ಜೊತೆಗೆ ಡಾಕ್ಟ್ರನ್ನ ಸಲಹೆಯನ್ನು ನೀವು ಪಡೆದುಕೊಳ್ಬೋದು. ನೆಕ್ಸ್ಟ್ ಇವಾಗ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದ ನಂತರ ಒಂದು 15 to 20 ಮಿನಿಟ್ಸ್ ತನಕ ನೀವು ಬೆಡ್ನಲ್ಲೇ ಇರಬೇಕಾಗತ್ತೆ. ತಕ್ಷಣ ನೀವು ವಾಶ್ರೂಮಿಗೆ ಹೋಗಬಾರ್ದು. ಒಂದು 15 to 20 ಮಿನಿಟ್ಸ್ ಆದಮೇಲೆ ನಂತರ ನೀವು ವಾಶ್ರೂಮಿಗೆ ಹೋಗ್ಬೋದು. ಅವಾಯ್ಡ್ ಹೀಟ್, ಇದರಲ್ಲಿ ನೀವು ಹಾಟ್ ಟಬ್ಸಲ್ಲಿ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಟೈಟ್ ಕ್ಲಾತ್ಸನ್ನು ಧರಿಸೋದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಮೇ ಬಿ ಇದು ನಿಮ್ಮ ಸ್ಪರ್ಮ್ ಕೌಂಟನ್ನು ಕಡಿಮೆ ಮಾಡ್ಬೋದು. ಮತ್ತು ನೀವು ಒಂದು ವೇಳೆ ಬರ್ತ್ ಕಂಟ್ರೋಲ್ ಪಿಲ್ಸನ್ನು ತೆಗೆದುಕೊಳ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ವೈಟಮಿನ್ ಸಪ್ಲಿಮೆಂಟ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಿಮಗೆ ಒಂದು ವೇಳೆ ಡಾಕ್ಟ್ರು ಅಡ್ವೈಸ್ ಮಾಡಿದರೆ ಅದರ ಪ್ರಕಾರ ನೀವು ಫಾಲೋಅಪ್ ಮಾಡಬೇಕಾಗತ್ತೆ. ನಿಮ್ಮ ಆಹಾರದಲ್ಲಿ ಯಾವುದೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಅಂತ ಹೇಳಿದರೆ ದಾಳಿಂಬೆ ಹಣ್ಣುಗಳನ್ನು ನೀವು ತಿನ್ಬೋದು, ಕಿತ್ತಳೆ ಹಣ್ಣು, ಸೇಬು, ಒಮೆಗಾ 3 ಇರ್ಬೋದು, ಸಾಲ್ಮನ್ ಫಿಶ್ ಇರ್ಬೋದು, ಅವಕಾಡೋದನ್ನು ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಮೊಟ್ಟೆ ಇರ್ಬೋದು, ಶೇಂಗಾ ಇರ್ಬೋದು, ಹಾಲು, ಹಾಲಿನ ಉತ್ಪನ್ನಗಳು, ಬೀನ್ಸ್, ನಾರಿನ ಪದಾರ್ಥಗಳನ್ನು ನೀವು ಸೇವಿಸ್ಬೋದು. ಇದರ ಜೊತೆಗೆ ಬ್ರೋಕಲಿ ಇರ್ಬೋದು, ಬನಾನಾ, ಬೀಟ್ರೂಟ್ ಇರ್ಬೋದು, ಅಂಜೂರದ ಹಣ್ಣುಗಳನ್ನು ಕೂಡ ನೀವು ಸೇವಿಸ್ಬೋದು. ಮತ್ತು ನಿಮಗೆ ಒಂದು ವೇಳೆ ಡೌಟ್ಸ್ ಇದ್ದರೂ ನೀವು ಡಾಕ್ಟ್ರನ್ನ ಯಾವಾಗ ಕನ್ಸಲ್ಟ್ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಆಹಾರ ಕ್ರಮ ಯಾವ ರೀತಿ ಇರಬೇಕು, ಯಾವೆಲ್ಲ ಫುಡ್ಗಳನ್ನು ನೀವು ಸೇವಿಸಬೇಕು ಅಂತೇಳಿ ನೀವು ಕೇಳಿ ತಿಳ್ಕೊಬೋದು. ಯಾಕಂದರೆ ಕೆಲವರಿಗೆ ಕೆಲವು ಸಮಸ್ಯೆ ಇರೋದರಿಂದ ಕೆಲವು ಫುಡ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ನೀವು ಇವೆಲ್ಲ ಫುಡ್ಗಳನ್ನು ಸೇವಿಸೋಕ್ಕಿಂತ ಮುಂಚೆನೂ ಬೇಕಾದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಬೇಕು ಅಂಥೇಳಿ ಕೇಳ್ಕೊಬೋದು. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದೆ ಅಥವಾ PCOD, PCOSನಂಥ ಸಮಸ್ಯೆ ಇದ್ದವರಿಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಯಾಕಂತ ಹೇಳಿದರೆ ಇಂಥವರಲ್ಲಿ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಥವಾ ಅಂಡೋತ್ಪತ್ತಿ ಆಗುತ್ತೆ ಅಂಥೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಥವಾ ಯಾವಾಗ ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ಕಡಿಮೆ ಇರುತ್ತೆ. ನಿಮ್ಮ ಏಜ್ ಕಡಿಮೆ ಇದ್ದು ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು 6 months to 1 year ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಟು ಅರ್ಲಿಯಾಗಿ ಬಂಜಿತನದ ಟ್ರೀಟ್ಮೆಂಟಿಗೆ ಹೋಗಬಾರ್ದು. ಯಾವುದೇ ರೀತಿಯ ಸಮಸ್ಯೆ ಇದೆ ಅಥವಾ ನಿಮಗೆ ಗೊತ್ತಾಗ್ತಾ ಇಲ್ಲ, ಏಜ್ ಮೋರ್ ದ್ಯಾನ್ 35 years ಆಗ್ತಾ ಇದೆ ಅಂತ ಹೇಳಿದರೆ ಅನಗತ್ಯವಾಗಿ ನೀವು ಟೈಮ್ ವೇಸ್ಟ್ ಮಾಡಬಾರ್ದು. ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಗತ್ಯ ಬಿದ್ದಲ್ಲಿ ಬಂಜಿತನದ ಟ್ರೀಟ್ಮೆಂಟಿಗೆ ನೀವು ಒಳಗಾಗಬೇಕಾಗತ್ತೆ. ಸೊ ಈ ಒಂದು ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.